ಓಂ ಗೃಣಿ ಸೂರ್ಯಾಯ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ಬೆಳಗಿನ ಜಾವ ಸೂರ್ಯೋದಯ ಅಂದರೆ ಸೂರ್ಯ ಹುಟ್ಟತಕ್ಕಂಥ ಸಂದರ್ಭದಿಂದ ನಮ್ಮ ಜೀವನ ಪ್ರಾರಂಭ ಆಗುತ್ತೆ. ಅಲ್ಲಿಂದ ಸೂರ್ಯಾಸ್ತದ ತನಕ ಒಂದು ದಿನವನ್ನು ನಾವು ಸೂರ್ಯೋದಯ, ಸೂರ್ಯಾಸ್ತ ಮತ್ತು ಮಾರನೇ ದಿನ ಸೂರ್ಯೋದಯದವರೆಗೂ ತಗೊಳ್ತೀವಿ. ಆದರೆ ನಮ್ಮ ಎಲ್ಲ ಕಷ್ಟಗಳಿಗೂ, ಎಲ್ಲ ಸಂಕಷ್ಟಗಳಿಗೂ ನಾವು ಭಗವಂತನ ಮೊರೆ ಹೋಗ್ತೀವಿ. ಆದರೆ ಸಾಕ್ಷಾತ್ತು ಕಣ್ಣಿಗೆ ಕಾಣುವ ದೇವರು ಅಂದರೆ ಆ ಸೂರ್ಯ ಭಗವಾನರಾಗಿರ್ತಾರೆ. ಗ್ರಹಗಳ ರಾಜ, ಗ್ರಹಗಳಿಗೆ ರಾಜನಾಗಿರ್ತಕ್ಕಂಥವನು, ಇಡೀ ಭೂಮಂಡಲವನ್ನು ಬೆಳಗ್ತಕ್ಕಂಥವನು. ಹಾಗೆಯೇ ಬೆಳಗಿನ ಜಾವ ನಾವು ಎದ್ದ ತಕ್ಷಣ ಸೂರ್ಯ ನಮಸ್ಕಾರ ಮಾಡಿಕೊಳ್ಳೋ ಪದ್ಧತಿ ಹಲವಾರು ಜನರಿಗಿದೆ. ಅದರ ಜೊತೆಗೆ ನಾವು ಅಗ್ನಿಹೋತ್ರ ಮಾಡ್ಕೋಬೋದು. ಅವರವರ ಒಂದು ಭಾವಕ್ಕೆ, ಅವರವರ ಭಕುತಿಗೆ, ಭಾವಕ್ಕೆ ಅವರವರ ಭಕುತಿಗೆ ಅವರವರ ತೆರನಾಗಿ ಇರುತಿಹನು ಶಿವಯೋಗಿ. ಆ ರೀತಿ ನೋಡೋಕೆ ಹೋದಾಗ ಈ ಒಂದು ಸೂರ್ಯ ಭಗವಾನರಿಗೆ ಬೇಗ ನಮ್ಮ ಅನಾರೋಗ್ಯದ ಸಮಸ್ಯೆಗಳು ಹೋಗಲಾಡಿಸ್ಕೊಳ್ಳೋಕ್ಕೆ, ಹಿತಶತ್ರುಗಳ ಕಾಟ ಕಡಿಮೆ ಆಗೋದಕ್ಕೆ, ಎಲ್ಲ ಕೆಲಸ ಕಾರ್ಯಗಳಲ್ಲೂ ಶುಭ ಆಗೋದಕ್ಕೆ ನಾವು ಅನೇಕ ಆದಿತ್ಯ ಸ್ತೋತ್ರ, ಆದಿತ್ಯ ಹೃದಯಂ ಎಲ್ಲ ಹೇಳ್ಕೊಂಡ್ರೂ ಕೂಡ ಬಹಳ ಈಸಿಯಾದ ಒಂದು ತಂತ್ರ, ತುಂಬ ಸರಳವಾದ್ದು ಅಂತ ಹೇಳಿದ್ರೆ, ಭಗವಾನ್ ಅಂದರೆ ಸೂರ್ಯ ಭಗವಾನರಿಗೆ ಅರ್ಘ್ಯವನ್ನು ಕೊಡ್ತಕ್ಕಂಥ ವಿಧಾನ ನೀವು ತಿಳ್ಕೊಂಬಿಟ್ರೆ ಏನೇನೂ ಖರ್ಚು ಇಲ್ಲ. ಅಲ್ಲಿ ಯಾವುದೇ ಅಗರಬತ್ತಿ ಬೇಕಾಗಿಲ್ಲ, ದೀಪ ಬೇಕಾಗಿಲ್ಲ, ಯಾವುದೇ ಅಲಂಕಾರ ಬೇಕಾಗಿಲ್ಲ, ಹಣ್ಣುಗಳು ಬೇಕಾಗಿಲ್ಲ, ನೈವೇದ್ಯ ಬೇಕಾಗಿಲ್ಲ. ಕೇವಲ ಅರ್ಘ್ಯದ ಮುಖೇನ ನಿಮ್ಮ ಎಲ್ಲ ಸಂಕಲ್ಪಗಳನ್ನು ಈಡೇರಿಸಿಕೊಳ್ಳುವ ಪ್ರಯತ್ನವನ್ನು ನಾವು ಮಾಡಬಹುದು. ಏಕೆಂದರೆ ಸನಾತನೋ ನಿತ್ಯ ನೂತನ, ನಮ್ಮ ಸನಾತನ ಹಿಂದೂ ಸಂಪ್ರದಾಯದಲ್ಲಿ ಅನೇಕ ವಿಧಿವಿಧಾನಗಳಿದ್ದರೂ ಕೂಡ ಸರಳವಾದ ವಿಧಾನ ಅಂದರೆ ಅರ್ಘ್ಯದ ಮಹತ್ವ. ಸೂರ್ಯ ಭಗವಾನರಿಗೆ ಯಾವುದೇ ಜಾತಿ, ಮತ, ಪಂಗಡ, ಇನ್ನೊಂದು ಮತ್ತೊಂದು ಏನೂ ಇಲ್ಲಿ ಅದು ಯಾವುದೂ ಸೂರ್ಯನಿಗೆ ಬರೋದೇ ಇಲ್ಲ. ನಾವು ಮಾಡೋರಿಗೂ ಅದು ಬರೋದಿಲ್ಲ. ಹಾಗಾಗಿ ಇದು ಒಂದು ಬಹಳ ಸರಳವಾದ ವಿಧಾನ. ಒಂದು ತಾಮ್ರದ ಪುಟ್ಟ ಚಂಬು, ಪುಟ್ಟ ಪಾತ್ರೆಯನ್ನು ತಗೊಂಡು, ತಾಮ್ರದ ಪಾತ್ರೆಯನ್ನು ತಗೊಂಡು ಅದರಲ್ಲಿ ಶುದ್ಧವಾದ ನೀರನ್ನು ಹಾಕಿ, ನಿಮಗೆ ಸಾಧ್ಯವಾದರೆ ಒಂದು ಕೆಂಪು ಹೂವು ಹಾಕ್ಬೋದು, ಹಾಕಿ ಅಥವಾ ಕುಂಕುಮ ಹಾಕಿ ಅಥವಾ ಅಕ್ಷತೆ ಹಾಕ್ಕೊಳ್ಳಿ ಅಥವಾ ಒಂಚೂರು ಪುಟ್ಟ ಅರಿಶಿಣ ಹಾಕ್ಕೊಳ್ಳಿ. ಆ ತಾಮ್ರದ ಚಂಬಿನಲ್ಲಿ ಶುದ್ಧವಾದ ನೀರು ಪೂರ್ತಿ ಆ ಒಂದು ಕಂಠದ ತನಕ ತಗೊಂಡು ಅದರಲ್ಲಿ ಕೆಂಪು ಹೂವು ಆಗಲಿ, ಅಕ್ಷತೆ ಆಗಲಿ ಅಥವಾ ಗಂಧ ಆಗಲಿ, ಅರಿಶಿನ ಆಗಲಿ, ಕುಂಕುಮ ಆಗಲಿ ಒಂದು ಸ್ವಲ್ಪ ಹಾಕಿ ಆ ನೀರನ್ನು ಎರಡೂ ಕೈಗಳಲ್ಲಿ ಹಿಡ್ಕೊಂಡು ಪೂರ್ವಾಭಿಮುಖವಾಗಿ ಸೂರ್ಯ ಉದಯಿಸುವ ಸಮಯದಲ್ಲಿ ನೆಟ್ಟಿಗೆ ನಿಲ್ಕೋಬೇಕು. ಡೊಂಕಾಗಿ ನಿಂತ್ಕೊಂಡು ನೇರವಾಗಿ ನಿಂತ್ಕೊಂಡು ಹೀಗೆ ಹಿಡ್ಕೊಂಡು ಆ ಪಾತ್ರೆಯನ್ನು ನೀವು ಕಾಲಿಗೆ ಯಾವುದೇ ಚಪ್ಪಲಿಯನ್ನು ಧರಿಸಬಾರ್ದು. ನೀವು ಸ್ನಾನ ಮಾಡಿದ್ದೀರೋ, ಮುಖ ತೊಳ್ಕೊಂಡಿದ್ದೀರೋ, ನಿಮಗೆ ಬಿಟ್ಟಿದ್ದು ಆ ಸ್ವಚ್ಛವಾದ ನೆಲದ ಮೇಲೆ ನಿಂತ್ಕೊಂಡು ಎರಡೂ ಕೈಗಳಿಂದ ತಾಮ್ರದ ಪಾತ್ರೆ ಹಿಡಿದು ಅದು ನಿಮ್ಮ ತಲೆಗಿಂತ ಸ್ವಲ್ಪ ಎತ್ತರಕ್ಕೆ, ನಿಮ್ಮ ತಲೆ ಎಲ್ಲಿದೆ ಅಂದರೆ ಇನ್ನು ಸ್ವಲ್ಪ ಮೇಲ್ಭಾಗದಲ್ಲಿ ಎತ್ಕೊಂಡು ಆ ಪಾತ್ರೆಯನ್ನು ಸ್ವಲ್ಪ ಬಾಗಿಸಿ, ಮುಂದಕ್ಕೆ ಈ ಥರ ಬಾಗಿಸಿ ನಿಧಾನವಾಗಿ ಸಣ್ಣ ಧಾರೆ ಎಳೆಯಾಗಿ ಸಣ್ಣ ಧಾರೆಯಾಗಿ ಆ ಸೂರ್ಯ ಭಗವಾನರಿಗೆ ಅರ್ಘ್ಯವನ್ನು ನಾವು ಭೂಮಿಯ ಮೇಲೆ ಬಿಟ್ಟಾಗ, ಕೆಳಗಡೆ ಬೇಕಾದರೆ ಒಂದು ಪಾತ್ರೆ ಇಟ್ಕೋಬೋದು, ಇಲ್ಲ ಒಂದು ಗಿಡ ಇಟ್ಕೊಂಡಿರ್ಬೋದು, ಒಂದು ಪಾಟ್ ಇಟ್ಕೊಂಡಿರ್ಬೋದು. ಆ ನೀರು ಅದ್ರ ಮೇಲೆ ಬೀಳೋ ಹಾಗೆ ನಾವು ಮಾಡ್ಕೊಂಡಿರಬೇಕು. ಆ ನೀರು ಯಾವುದೇ ಕಾರಣಕ್ಕೂ ನಮ್ಮ ಪಾದಗಳ ಮೇಲೆ ಬೀಳಬಾರ್ದು. ನಾವು ನಿಂತಿರ್ತೀವಲ್ವ, ಆ ಪಾದಗಳ ಮೇಲೆ ಬೀಳ್ದಂಗೆ ನೋಡ್ಕೋಬೇಕು. ಒಂದು ಹನಿ ಕೂಡ ಅಲ್ಲಿ ನಮ್ಮ ಮೇಲೆ ಬೀಳಬಾರ್ದು. ಅಲ್ಲೊಂದು ತಟ್ಟೆ ಆಗಲಿ, ಗಿಡದ ಒಂದು ಏನೋ ಒಂದು ಇಟ್ಕೊಂಡಿದ್ರೆ ತುಂಬ ಒಳ್ಳೆಯದಾಗತ್ತೆ. ನಿಮಗೆ ಸಾಧ್ಯವಾದರೆ 12 ನಾಮಗಳನ್ನು ಹೇಳ್ಕೊಬೋದು. ಆ 12 ನಾಮಗಳನ್ನು ಹೇಳ್ಕೊಂಡು ನೀವು ಆ ಒಂದು ಅರ್ಘ್ಯವನ್ನು ಪ್ರದಾನ ಮಾಡ್ಬೋದು. ಓಂ ಮಿತ್ರಾಯ ನಮಃ, ಓಂ ರವಯೇ ನಮಃ, ಓಂ ಸೂರ್ಯಾಯ ನಮಃ, ಓಂ ಭಾನುವೇ ನಮಃ, ಓಂ ಖಗಾಯ ನಮಃ, ಓಂ ಪೂಷ್ಣೇ ನಮಃ, ಓಂ ಹಿರಣ್ಯಗರ್ಭಾಯ ನಮಃ, ಓಂ ಮರೀಚಯೇ ನಮಃ, ಓಂ ಆದಿತ್ಯಾಯ ನಮಃ, ಓಂ ಸವಿತ್ರೇ ನಮಃ, ಓಂ ಆರ್ಕಾಯ ನಮಃ, ಓಂ ಭಾಸ್ಕರಾಯ ನಮಃ. ಈ ಮಂತ್ರಗಳನ್ನು, ಈ 12 ನಾಮಗಳನ್ನು ಹೇಳ್ಕೊಳ್ಳೋದು ಬೋದು. ಇಲ್ಲ ಅಂದರೆ ಓಂ ಆದಿತ್ಯಾಯ ನಮಃ ಈ ಮಂತ್ರವನ್ನು ಹೇಳಿಕೊಂಡು ಈ ರೀತಿ ನೀವು ಮಾಡ್ತಾ ಬಂದು ಅದಾದ ನಂತರ 3 ಬಾರಿ ಆತ್ಮ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡ್ಕೊಂಡ್ಬಿಟ್ರೆ, ಯಾಕೆಂದರೆ ನಮಸ್ಕಾರ ಪ್ರಿಯೋ ಭಾನು ಅಂತ ಕರಿತೀವಿ, ಅಲಂಕಾರ ಪ್ರಿಯ ವಿಷ್ಣು, ಅಭಿಷೇಕೇನ ಶಿವ, ನೈವೇದ್ಯೇನ ಗಣಪ ಅಂತ ಕೂಡ ಹೇಳೋದ್ರಿಂದ, ಇದನ್ನು ಮಾಡೋದ್ರಿಂದ ಸರ್ವ ರೋಗಗಳಿಗೂ, ಸರ್ವ ಕಷ್ಟಗಳಿಗೂ, ಸರ್ವ ಸಮಸ್ಯೆಗಳಿಗೂ ಇದು ಪರಿಹಾರ ಆಗುತ್ತೆ. ಇದೆಲ್ಲವೂ ನಂಬಿಕೆಯ ಆಧಾರ. ಅರ್ಘ್ಯದ ಮಹತ್ವ ಇಷ್ಟೊಂದು
ಎಷ್ಟಿದೆ ನೋಡಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.